ಏನಂತಾರದ ಮಾವನೆ ಅಂತ ನಾವು ಕಟ್ಕೊಬ್ಬರ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಗೊತ್ತಿರ್ತಿತ್ತು. ನಾನು ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಸೊ ನಾಳೆ ಯುಗಾದಿ ಹಬ್ಬ. ಸೊ ಇವತ್ತು ನಾವೆಲ್ಲ ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಇಂಡಿಯನ್ ಸ್ಟೋರ್ಗೆ ಹೋಗಿ ಗ್ರೋಸರಿ ತರೋಣ ಅಂತ ಇಂಡಿಯನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಹೆಂಗೆ ಹೋಗುತ್ತೆ, ಯುಗಾದಿ ಹಬ್ಬ ಹೆಂಗೆ ಮಾಡ್ತೀವಿ, ಯುಗಾದಿ ಹಬ್ಬದ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ. ಬಿಕಾಸ್ ನಾಳೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಷ್ಟಾಗ್ತೋ ಅಷ್ಟು ಇವತ್ತು ಪ್ರಿಪೇರ್ ಮಾಡಿ ನಾಳೆ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್. ಸೊ ಹಬ್ಬ ಹೆಂಗೆ ಮಾಡ್ತೀವಿ, ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಲ್ಲೇ ಮನೆ ಹತ್ರ ಇರೋದು ಅಂತ ಹಿಂಗೆ ಎಲ್ಲ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಮನೆಯಿಂದ ಒಂದು 10 minutes ವಾಕಲ್ಲಿ. ಓಕೆ, ಸೊ ಗೈಸ್ ನಾವು ಫುಲ್ ಇಂಡಿಯನ್ ಸ್ಟೋರ್ಗೆ ಹೋಗಿ ಶಾಪಿಂಗ್ ಬಂದ್ವಿ. ಶಾಪಿಂಗ್ ಮಾಡ್ಕೊಂಡು ನಾಳೆ ಹಬ್ಬಕ್ಕೆ ಆಮೇಲೆ ನಾವು ಸಂಡೇ ಹೊಸತೋಟಕ್ಕೆ ಮಾಡ್ತಾಯಿದ್ವಿ, ಅದಕ್ಕೆ ಫುಲ್ ಎಲ್ಲ ಶಾಪಿಂಗ್ ಬಂದಿದ್ದೀವಿ. ಏನೇನು ಶಾಪಿಂಗ್ ಬಂದ್ವಿ ಅಂತ ತೋರಿಸ್ತೀನಿ. ನಾವು ಫುಲ್ ಬೇವಿನ ಸೊಪ್ಪು ಸಿಕ್ಕಿಲ್ಲ ನಮಗೆ. ಸೊ ಬರೀ ಮಾವಿನ ಹಣ್ಣು, ಇದೇನದು ಬಾಳೆಕಾಯಿ, ಫ್ರೂಟ್ಸ್, ಆಲ್ ಚಿಕನ್ ಮಸಾಲ, ತಂದೂರಿ ಮಸಾಲ, ಬೇಳೆ, ಕಡಲೆ ಬೀಜ, ಬೆಲ್ಲ, ತುಪ್ಪ, ಎಣ್ಣೆ ಎಲ್ಲ ಶಾಪಿಂಗ್ ಬಂದಿದ್ದೀವಿ. ಈಗ ಏನಿದ್ರು ಬರೀ ಹಬ್ಬಕ್ಕೆ ಪ್ರಿಪೇರ್ ಮಾಡೋದು. ನೆಕ್ಸ್ಟ್ ಏನೇನು ಮಾಡ್ತೀವಿ ಅಡುಗೆ ಅಂತ ತೋರಿಸ್ತೀನಿ. ಚಿಕ್ಕ ಪೀಸಸ್ ಬರುತ್ತೆ ಅಲ್ವಾ, ಹತ್ತತ್ರ ಕಟ್ ಮಾಡ್ಬೋದು. ಹಿಂಗೆ ಪುಷ್ ಮಾಡ್ಕೊಂಡು ಹೋಗೋ ನಿಂಗೆ ಈ ಕೈನ ಅವನ್ನ ಮಾತ್ರ ತೋರಿಸಿ. యాక్చువల్ అట్లనే చేస్తారు యూట్యూబ్ వీడియోలో. ఎట్లా సని యూట్యూబ్ వీడియో రేపు ఎడిటింగ్ లో పోయిందనుకో అన్సబ్స్క్రైబ్ చేస్తాను. ತೆಲುಗು ಫ್ಯಾಮಿಲಿಗೆ ಸರಿ ಫೇಮಸ್ ಆಗ್ಬಿಡ್ತಾರೆ ಇವಾಗ. ಫುಲ್ ಎಲ್ಲ ನಾಳೆ ಚಾಪ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಮುಖ ತೋರಿಸು ಸನಿ. ಇಲ್ಲಿ ಫುಲ್ ಫೀಲ್ ಆಗ್ತಾರೆ ಸರಿಯಾ ತೇಜನ್ ತಲ್ಕೆ ಅನ್ಕೋ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಎದ್ದೆ. ಸೊ ಅರೌಂಡ್ ಈಗ ಒಂದು 6:15 ಆಗಿರಬೇಕು. ಸೊ ನಾವೆಲ್ಲ ಎಲ್ಲ ಮಾಡಿ ಮಲ್ಗೋಕ್ಕೆ 2:30 ಆಗಿತ್ತು. ಸೊ ಇವಾಗ ಎದ್ದು ಎಲ್ಲ ಹಬ್ಬಕ್ಕೆ ರೆಡಿ ಮಾಡಿ ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದಷ್ಟೇ. ಸೊ ಬನ್ನಿ ಎಲ್ಲ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನನಗೆ ಯುಗಾದಿ ಹಬ್ಬ ಇಸ್ ಆಲ್ವೇಸ್ ಬೀನ್ ಕೋರ್ ಮೆಮೊರಿ ಆಫ್ ಯುಗಾದಿ ಹಬ್ಬ ಅಂದರೆ ಅಮ್ಮ ಬೆಳಗ್ಗೆ ಎಬ್ಬರಿಸಿ ನನಗೆ ಅಮ್ಮಗೆ ಎಣ್ಣೆ ಇಟ್ಟು ಒಬ್ಬಟ್ಟು ಅದು ಇದು ಎಲ್ಲ ಹೆಲ್ಪ್ ಮಾಡಿ, ಆಮೇಲೆ ತಮ್ಮನ ಪಪ್ಪ ಎಬ್ಬರಿಸಿ ಅವರಿಬ್ಬರು ಮಾವಿನ ಹೂರಣ ಕಟ್ಟಿ ಮನೆ ಎಲ್ಲ ಕಡೆ ಮಾವಿನ ಹೂರಣ ಕಟ್ಕೊಬರೋದು ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಗೊತ್ತಿರ್ತಿತ್ತು. ನಾನು ಅಮ್ಮ ಹಂಗೆಲ್ಲ ಮಾಡಿ ಎಲ್ಲರೂ ಎಣ್ಣೆ ಎಲ್ಲ ಇಟ್ಕೊಂಡು ತಲೆಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಯಾವುದೋ ಒಂದು ಮೂವಿ ಆಗ್ತಿರ್ತಾ ಇತ್ತು, ಯಾವುದೋ ಒಂದು ಮೂವಿಗೆ ಹೋಗ್ತಾ ಇದ್ವಿ. ದಟ್ ವಾಸ್ ಆಲ್ವೇಸ್ ಆ ಕೋರ್ ಮೆಮೊರಿ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆನೂ ಐ ಥಿಂಕ್ ಥರ್ಡ್ ನ್ಯೂ ಯುಗಾದಿ, ಥರ್ಡ್ ಯುಗಾದಿ. ಆ್ಯಂಡ್ ನಾವೆಲ್ಲ
ಬೇರೆ ಬೇರೆ ಅಂದರೆ ಎಲ್ಲ ಬ್ಯಾಂಗ್ಳೂರ್, ಆಂಧ್ರ ಪ್ರದೇಶ್, ಕೇರಳ ಹಂಗಿಂದ ಬಂದಿರೋದಿಲ್ಲ. ಇಟ್ಸ್ ಡಿಫ್ರೆಂಟ್ ಕಲ್ಚರ್ಸ್ ಎಟ್ ಈಚ್ ಔಟ್. ಇಟ್ ಇಸ್ ನೈಸ್ ಹೌ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್. ಆ್ಯಂಡ್ ನಾಟ್ ಜಸ್ಟ್ ಯುಗಾದಿ, ನಮ್ಮ 3 ವರ್ಷ ನಾವೆಲ್ಲ ಗೊತ್ತಿಲ್ಲ, ಈ ವರ್ಷಕ್ಕೆಲ್ಲ 3 ವರ್ಷ ಆಗುತ್ತೆ. ಸೊ ಎಲ್ಲ ಹಬ್ಬ ನಮ್ಗೆ ಬಂದಂಗೆ ನಮ್ಗೆ ಗೊತ್ತಿರೋಷ್ಟು ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಬೇಸಿಕಲಿ ದೀಸ್ ಗೈಸ್ ಹ್ಯಾವ್ ಬೀನ್ ಮೈ ಹೋಮ್ ಅವೇ ಫ್ರಮ್ ಹೋಮ್. ಎಷ್ಟೇ ಹಬ್ಬಕ್ಕೆ ಮನೆ ಅದು ಇದು ಎಲ್ಲ ಮಿಸ್ ಮಾಡಿಕೊಂಡು ಸಮಥಿಂಗ್ ವಿ ಡೂ ಹಿಯರ್ ಸೊ ದ್ಯಾಟ್ ವಿ ಫೀಲ್ ಲೆಸ್ ಹೋಮ್ ಸಿಕ್. I'm really grateful to have friends like this. ಇಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗ್ತದೆ, ಇಲ್ಲಿ ಬೀಟ್ರೂಟ್ ಪಲ್ಯ, ಇಲ್ಲಿ ಕೋಸಂಬರಿ ರೆಡಿ ಆಗಿದೆ. ಸೊ ಬಾಯ್ಸ್ ಎಲ್ಲ ಏನೂ ಅದಿಲ್ಲ, ಸಿರಿ ಅದು ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ಬಂದು ಒಬ್ಬಟ್ಟಾಕಿ ಜಾಸ್ತಿ ಏನಿಲ್ಲ. ನಾನು ಚಿತ್ರಾನ್ನ ಒಂದು ಮಾಡಿದ್ರೆ, ಚಿತ್ರಾನ್ನ ಒಬ್ಬಟ್ಟು ಸಾರು ಒಂದು ಮಾಡಿದ್ರೆ, ಒಬ್ಬಟ್ಟು ಸಾರು ಹಪ್ಪಳ ಬೋಂಡ ಮಾಡಿದ್ರೆ ಒಬ್ಬಟ್ಟು ಮುಗಿ ಅಡುಗೆ ಮುಗೀತು. ನಾವು ಬೆಸ್ಟ್ ಮೋಸ್ಟ್ಲಿ 9:30 ಅಷ್ಟೊತ್ತಲ್ಲಿ ಎಲ್ಲರಿಗೂ ಕೆಲಸ ಸ್ಟಾರ್ಟ್ ಆಗೋಷ್ಟೊತ್ತಲ್ಲಿ ಹಬ್ಬ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಹೋಪ್ಫುಲಿ ವಿ ಫಿನಿಶ್ ಬೈ ದೆನ್. ಇನ್ನೇನಿಲ್ಲ. ಸೊ ಹಿಂಗೆ ರೆಡಿ ಆಗಿದ್ದೆ ಹಬ್ಬಕ್ಕೆ. ಇದು ಹೋದ ವರ್ಷ ಯುಗಾದಿಗೆ ಅಮ್ಮ ಕೊಟ್ಟಿದ್ದು ಕುರ್ತಾ ಹಾಕೇ ಇರಲಿಲ್ಲ. ಸೊ ಆ ಕುರ್ತಾ ಹಾಕ್ಕೊಂಡು ಸಿಂಪಲ್ ಮನೆಯಲ್ಲೇ ಇರೋದಲ್ಲ, ಸಿಂಪಲಾಗಿ ರೆಡಿ ಆಗಿದೆ. ಹಿಂಗೆ ರೆಡಿ ಆಗಿದೆ. ಬಿಸಿಲಂದರೆ ಬಿಸಿಲಿದೆ ಇವತ್ತು. ಸೊ ಇವಾಗೆಲ್ಲ ಪೂಜೆ ಮುಗಿಸಿ ಊಟ ಮಾಡಿ ಫುಲ್ ಬ್ಯುಸಿಯಾಗಿ ಹೋಗಿದ್ದೇವೆ. ಹಬ್ಬದ ಕೆಲಸ, ವರ್ಕ್ ಬೇರೆ ಇತ್ತು. ಸೊ ನಾನು ಬ್ಲಾಗ್ ಮಾಡೋಕ್ಕೆ ಮರ್ತೇ ಹೋಯ್ತು. ನನಗೆ ಅಭ್ಯಾಸ ಇಲ್ವಲ್ಲ, ಸೊ ಬ್ಲಾಗ್ ಮಾಡಿ ಸೊ ಮರ್ತೇ ಹೋಯ್ತು. ಇವಾಗೆಲ್ಲ ಆಯಿತು, ಊಟ ಎಲ್ಲ ತಿಂದು ಮಸ್ತಾಗಿ. ಈಗ ಇವತ್ತು ದುರಂಧರ್ ರಿಲೀಸ್ ಎಲ್ಲ, ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಫ್ರೆಶ್ ಅಪ್ ಆಗಿ ಮೂವಿಗೆ ಹೋಗ್ಬೇಕಷ್ಟೆ. ಸೊ ಅಲ್ಲಿ ಇಲ್ಲಿ ಒಂದೊಂದು ವೀಡಿಯೋಸ್ ಸ್ನ್ಯಾಪ್ಸ್ ತೆಗೆದಿದ್ದೀನಿ, ಅದನ್ನು ಅಟ್ಯಾಚ್ ಮಾಡುವೆ ಹಬ್ಬದ್ದು. ಗೆಟಿಂಗ್ ಯೂಸ್ ಟು ದಿಸ್. ಸೊ ಆದಷ್ಟು ಟ್ರೈ ಮಾಡುವೆ ಬ್ಲಾಗ್ ಮಾಡೋಕ್ಕೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಎಲ್ಲರಿಗೂ ನೀವು ಅಂದ್ಕೊಂಡಿದ್ದು ಎಲ್ಲ ಆಗಲಿ, ಸಿಹಿ ಕಮ್ಮಿ ಸಿಹಿ ಜಾಸ್ತಿ, ಕಹಿ ಕಮ್ಮಿ ಇರಲಿ. ಆ್ಯಂಡ್ ಕಹಿ ಬಂದರೂ ಅದನ್ನು ಫೇಸ್ ಮಾಡೋ ಶಕ್ತಿ, ಧೈರ್ಯ ದೇವ್ರು ಕೊಡಲಿ ಅಂತ ಐ ವಿಶ್ ಆಲ್ ಆಫ್ ಯು ವೆರಿ 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 ಹ್ಯಾಪಿ ಯುಗಾದಿ. ಹಾಯ್ ಗಾಯ್ಸ್. ಸೊ ಹಬ್ಬದ ದಿನ ತುಂಬ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೊಸತಡಕ್ಕದನ್ನು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ಈವ್ನಿಂಗ್, ಸ್ಯಾಟರ್ಡೇ ನೈಟ್. ಸೊ ಎಲ್ಲ ನಾಳೆ ಸಂಡೇ ಹೊಸತಡಕ್ಕೂ ಮಾಡ್ತಾಯಿರೋದು ನಾವು. ಸೊ ಸಂಡೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದು ಫ್ರಿಜ್ಜಲ್ಲಿ ತೋರಿಸ್ತೀನಿ. ಫ್ರಿಜ್ ಫುಲ್ ತುಂಬಿಬಿಟ್ಟಿದೆ. ಇಲ್ಲಿ ಮಟನ್ ಸಾರಿಗೆ ಮಟನ್ ಕಟ್ಟಾಗಿದೆ. ಇದು ಮೊಸರು ಬಜ್ಜಿಗೆ, ಐ ಥಿಂಕ್ ಇದು ಚಿಕನ್ ಲೆಗ್ಸ್ ಇದೆ ಕಬಾಬ್ಗೆ. ಇದರಲ್ಲಿ ಫಿಶ್ ಫ್ರೈಗಿದೆ. ಈ ಬಾಕ್ಸಲ್ಲಿ ಪ್ರಾನ್ಸ್ಗಿದೆ. ಪುದೀನ ಅದು ಇದು ಎಲ್ಲ ಕಟ್ಟಾಗಿದೆ. ಸೊ ನಾಳೆ ಫುಲ್ ಹಬ್ಬ ಹೊಸತರಿಗೂ ಮಾಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಎದ್ದು ಏನೇನು ಮಾಡ್ತೀವಿ, ಏನೇನು ಫನ್ ಮಾಡ್ತೀವಿ ಅಂತ ನಾಳೆ ತೋರಿಸ್ತೀನಿ. ಹೋಪ್ಫುಲಿ ಐ ಕ್ಯಾಪ್ಚರ್ ಆ್ಯಂಡ್ ಒಂದು ಸ್ವಲ್ಪ ಕಂಟೆಂಟ್ ಇರುತ್ತೆ ನಾಳೆ ಅಟ್ಲೀಸ್ಟ್. ನಾಳೆ ಬೆಳಗ್ಗೆ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸಂಡೇ ಬೆಳಗ್ಗೆ, ಇವಾಗ ಟೈಮ್ ಐ ಥಿಂಕ್ 10 o'clock ಆಗಿರಬೇಕು. ಎದ್ದು ಫ್ರೆಶ್ ಆಗಿ
ಇವಾಗೆಲ್ಲ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಐ ಶೋ ಯು ವಾಟ್ ಆಲ್ ವಿ ಆರ್ ಕುಕಿಂಗ್. ಸೊ ಹಾಗೆ ಸೊ ಇವತ್ತು ಮಂಡೇ ಮಾರ್ನಿಂಗ್ ನನಗೇನು ನೆನ್ನೆನೂ ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲ ನಾನು. ನಾರ್ಮಲ್ ಇತ್ತು, ಎಲ್ಲ ಬಂದು ಕುಕ್ ಮಾಡಿದ್ವಿ, ಫ್ರೆಂಡ್ಸ್ ಎಲ್ಲ ಬಂದರು, ತಿಂದ್ವಿ, ಚಿಲ್ ಮಾಡಿದ್ವಿ, ಮಾತಾಡ್ಕೊಂಡು ಅಷ್ಟೇ. ಆಮೇಲೆ ರಾತ್ರಿ ಮಲಗಿ ಇವಾಗ ಮಂಡೇ ಮಾರ್ನಿಂಗ್ 8:15 ಆಗಿದೆ. 9 o'clock ಐ ಶುಡ್ ಲಾಗ್ ಇನ್. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. I really hope I am thinking of doing 7 days straight vlogs. So I really hope I do the vlogs. And vlog ಮಾಡೋದಕ್ಕಿಂತ ವ್ಲಾಗಲ್ಲಿ ಕಂಟೆಂಟ್ ಬರೋ ಥರ ನನ್ನ ಮಾಡಬೇಕು ಅಂತಿದ್ದೀನಿ. ಸೊ ಐ ರಿಯಲಿ ಹೋಪ್ ಐ ಕ್ಯಾನ್ ಡೂ ದ್ಯಾಟ್. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರೆಲ್ಲ ಒಳ್ಳೇದು ಮಾಡಲಿ. ಸದಾ ಖುಷಿಯಾಗಿರಿ. ಬೇಗ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಜಾ ಮಾಡ್ತಾಯಿರಿ, ಚಿಲ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.